ಸೊ ಮಕ್ಕಳ ಲಾಸ್ಟ್ ಕ್ಲಾಸಲ್ಲಿ ನಾವು ಅರ್ಥಮ್ಯಾಟಿಕ್ ಪ್ರೋಗ್ರೆಷನ್ ಮೇಲೆ ಫಾರ್ಮುಲಾಗಳನ್ನೆಲ್ಲ ಡಿರೈವ್ ಮಾಡ್ಕೊಂಡಿದ್ವಿ. ಅದು 10th ಸ್ಟ್ಯಾಂಡರ್ಡಲ್ಲೂ ಇತ್ತು, ಸೇಮ್ ಥಿಂಗ್ ಫಸ್ಟ್ ಇಯರ್ ಪಿ ಸಿನಲ್ಲೂ ಕಂಟಿನ್ಯೂ ಆಗ್ತಾಯಿದೆ. ಇಲ್ಲಿ ಈಗ ನಾವು ಅರಿಥಮ್ಯಾಟಿಕ್ ಮೀನ್ ಅಂತ ಮತ್ತೊಂದು ಪಾಯಿಂಟು, ಅರ್ಥಮ್ಯಾಟಿಕ್ ಮೀನ್ ಇದನ್ನು ಕೂಡ ನಾವು 10th ಮಾಡಿದ್ದೀವಿ. ನಿಮಗೆ ಇದು ಅರ್ಥಮ್ಯಾಟಿಕ್ ಮೀನ್ ಗೊತ್ತಿಲ್ಲ ಅಷ್ಟೇ. ಇಫ್ ಎ ಕಾಮ ಕ್ಯಾಪಿಟಲ್ ಲೆಟರ್ ಎ ಕಾಮ ಬಿ ಆರ್ ಇನ್ ಎ ಪಿ ದೆನ್ ಕ್ಯಾಪಿಟಲ್ ಲೆಟರ್ ಎ ಈಸ್ called arithmetic mean between A and B. Therefore, capital letter A equal to A plus B by 2. ಇದು ಸೊ ನಿಮಗೆ ಕಾಮನ್ ಡಿಫ್ರೆನ್ಸ್ ಬಗ್ಗೆ ಗೊತ್ತು. A2 ಮೈನಸ್ A1 ದಟ್ ಈಸ್ ಕ್ಯಾಪಿಟಲ್ ಲೆಟರ್ ಎ ಮೈನಸ್ ಸ್ಮಾಲ್ ಲೆಟರ್ ಬಿ ಎ. ಅದೇ A3 ಮೈನಸ್ A2 ಇದು ಗೊತ್ತು, ಬಿ ಮೈನಸ್ ಕ್ಯಾಪಿಟಲ್ ಲೆಟರ್ ಎ. ಅಲ್ಲಿಗೆ ಕ್ಯಾಪಿಟಲ್ ಲೆಟರ್ ಎ ಮೈನಸ್ ಸ್ಮಾಲ್ ಲೆಟರ್ ಎ, ಸ್ಮಾಲ್ ಲೆಟರ್ ಬಿ ಮೈನಸ್ ಕ್ಯಾಪಿಟಲ್ ಲೆಟರ್ ಎ. ಆ ಎ ಈ ಕಡೆ ಬಂದರೆ ಪ್ಲಸ್ ಎ ಆಗುತ್ತೆ, ಇದು ಬಿ ಪ್ಲಸ್ ಎ ಆಗುತ್ತೆ, ಇದು 2a ಈಕ್ವಲ್ ಟು ಎ ಪ್ಲಸ್ ಬಿ. ದೇರ್ ಫಾರ್ ಕ್ಯಾಪಿಟಲ್ ಲೆಟರ್ ಎ ಈಕ್ವಲ್ ಟು ಎ ಪ್ಲಸ್ ಬಿ ಬೈ 2 ಅಂತ ಹೇಳಿ ಫಾರ್ಮುಲಾ. ದಿಸ್ ಈಸ್ ಅರ್ಥಮ್ಯಾಟಿಕ್ ಮೀನ್. ಬರ್ಕೊಳ್ಳಿ. ಓಕೆ, now problems on AP. ಬೇಸಿಕ್ ಪ್ರಾಬ್ಲಮ್, ಸಿಂಪಲ್ ಪ್ರಾಬ್ಲಮ್ಸ್ಗಳೆಲ್ಲ 10th ಸ್ಟ್ಯಾಂಡರ್ಡಲ್ಲಿ ಮಾಡಿದ್ರಿ. ಇಲ್ಲಿ ವಿಶೇಷವಾದ ಲೆಕ್ಕಗಳನ್ನು ಮಾತ್ರ ಡೀಲ್ ಮಾಡುತ್ತೆ ಫಸ್ಟ್ ಇಯರ್ ಪಿ ಯು ಸಿನಲ್ಲಿ. ಈಗ ಮೀನಿಗೆ ಸಂಬಂಧಪಟ್ಟ ಹಾಗೇ ಈ ರೀತಿ ಇದೆ. ಹೆಡ್ಡಿಂಗ್ ಹಾಕೋಬೋದು, ಪ್ರಾಬ್ಲಮ್ಸ್ ಆನ್ ಎ ಪಿ ಅಂತ ಹೆಡ್ಡಿಂಗ್ ಹಾಕೊಂಡ್ಬಿಟ್ಟು ಇನ್ಸರ್ಟ್ 6 numbers between 3 and 24 which are in AP. ಹೀಗೂ ಕೊಡ್ಬೋದು. ಇದೇ ಪ್ರಶ್ನೆನೇ ಇನ್ಸರ್ಟ್ 6 ಅರ್ಥಮ್ಯಾಟಿಕ್ ಮೀನ್ ಬಿಟ್ವೀನ್ 3 and 24 ಹೀಗೂ ಕೊಡ್ಬೋದು. ಇನ್ಸರ್ಟ್ 6 ಅರ್ಥಮ್ಯಾಟಿಕ್ ಮೀನ್ ಅಂತಲೂ ಕೊಡ್ಬೋದು. ಇಲ್ಲಿ ಎರಡು ಥರ ಏನಿಲ್ಲ ಮಕ್ಕಳ. ಫಸ್ಟ್ ಟರ್ಮ್ ಈಸ್ 3, ಲಾಸ್ಟ್ ಟರ್ಮ್ ಈಸ್ 24. 3 24 ಮಧ್ಯ 6 ಅರ್ಥಮ್ಯಾಟಿಕ್ ಮೀನ್ಸ್ ಅಂದರೆ A1 ಅಂತೆಲ್ಲ ಕರೆಯೋಣ, A2 ಅಥವಾ ಬೇರೆ ಏನು ಬೇಕಾದ್ರೂ ಕರಿಬೋದು. ಒಟ್ಟಿನಲ್ಲಿ 6 ಕರಿಬೇಕು, 6 ಗೊತ್ತಾಯ್ತಲ್ಲ. ಇದನ್ನು ಫಸ್ಟ್ ಒನ್ ಅದು ಲಾಸ್ಟ್ ಒನ್ ಅಂತಂದಮೇಲೆ ಫಸ್ಟ್ ಆದಮೇಲೆ ನೆಕ್ಸ್ಟನ್ನು A2 ಅಂತಲೇ ಕರೆಯೋಣ. A3, A4, A5, A6, A7 ನೋಡಿ, 2 ಇಂದ ಸ್ಟಾರ್ಟ್ ಆಗಿರೋದ್ರಿಂದ 1 2 3 4 5 6. ಬಿಟ್ವೀನ್ 3 and 24 ಅಂತಂದಾಗ, ಬಿಟ್ವೀನ್ ಅಂತಂದಾಗ ಇಲ್ಲಿ ಮಧ್ಯದಲ್ಲಿರೋದು ಅಂತ ಅರ್ಥ. ಹಾಗಿದ ಮೇಲೆ ಇದು ಮೊದಲನೇದಾಯಿತು. 1 2 3 4 5 6 7 8 ಇದೆ. ಟೋಟಲಿ 8 ಇದೆ. 8ಅಲ್ಲಿ ಮೊದಲನೇದು 3, ಕಡೆಯದು 24, ಮಧ್ಯದಲ್ಲಿ 6. ಈ ಥರ ಭಾವಿಸ್ಕೊಂಡಾಗ ಫಸ್ಟ್ ಟರ್ಮ್ ಈಸ್ ಎ. ಅಲ್ಲಿಗೆ 8th ಟರ್ಮ್ A8 ಈಸ್ ಈಕ್ವಲ್ ಟು 24. A1 ಈಸ್ ಎ, ದಟ್ ಈಸ್ 3. A8 ಈಸ್ ಲಾಸ್ಟ್ 24. A8 ಅಂತಂದ್ರೇನು? ಎ ಪ್ಲಸ್ 8ಗೊಂದು ಕಮ್ಮಿಡಿ 7D ಈಸ್ ಈಕ್ವಲ್ ಟು 24. ಎ ವ್ಯಾಲ್ಯೂ 3, 7D ಈಸ್ ಈಕ್ವಲ್ ಟು 24. 7D ಈಸ್ ಈಕ್ವಲ್ ಟು 24 ಮೈನಸ್ 3. ಆಗ D ಈಸ್ ಈಕ್ವಲ್ ಟು 21/7. 7 3s ಡಿ ಈಕ್ವಲ್ ಟು 3 ಅಂತ ಬಂತು.
ಸೊ ಇನ್ನೇನು ಸೆಕೆಂಡ್ ಟರ್ಮ್ ಬೇಕು ಅಂತಂದರೆ ಏನು ಮಾಡ್ತೀರಾ, A2 ಅಂತಂದರೆ A ಪ್ಲಸ್ ಡಿ. ಎ ಅಂದರೆ ಯಾವುದು, ಫಸ್ಟ್ ಟರ್ಮು 3 + 3 6. A3 ಅಂದರೆ A ಪ್ಲಸ್ 2D. ಎ ಅಂದರೆ 3, 2 × 3 9. A4 ಅಂದರೆ A ಪ್ಲಸ್ 3D, 3 + 3 × 3 3 9 12. ದೆನ್ A5 A ಪ್ಲಸ್ 4D, 3 + 4 × 3 15. A6 A ಪ್ಲಸ್ 5D, A ಪ್ಲಸ್ 5D. A means 3 + 5 × 3 18. ಸೊ ಕಡೆದು A7 ಅಂತ ಬರೆದ್ರೆ A ಪ್ಲಸ್ 6D. ಮೂರಲಿ 18 + 3 ಆ ಥರ ತಗೋಬೋದು. A7 ಬೇಕು ಅಲ್ವಾ. A7 ಅಂದರೆ A ಪ್ಲಸ್ 6D ತಾನೇ. ಅಲ್ಲಿಗೆ A ಮೀನ್ಸ್ 3 + 6 × 3. ಆಮೇಲೆ 18 2 21 21. ಅಂದರೆ 3 ಆ್ಯಡ್ ಮಾಡ್ತಾ ಹೋಗ್ತಾ ಇದ್ದರೆ ಮುಂದೆ ಟರ್ಮ್ ಬರುತ್ತೆ, 3 ಸಬ್ಟ್ರಾಕ್ಟ್ ಮಾಡ್ತಾ ಹೋಗ್ತಿದ್ರೆ ಹಿಂದೆ ಟರ್ಮ್ ಸಿಕ್ಕತ್ತೆ. ದಟ್ಸ್ ಆಲ್. ಓಕೆ, ಇನ್ಸರ್ಟ್ 5 ನಂಬರ್ಸ್ ಅಥವಾ 5 ಅರ್ಥಮ್ಯಾಟಿಕ್ ಮೀನ್ಸ್ ಬಿಟ್ವೀನ್ 8 and 26. Between 8 and 26. So first term is A1, ಅದು 8. ಬೇಕಾದ್ರೆ ಹಾಗೂ ಬರಿಬೋದು. A1 = 8. ಸೆಕೆಂಡ್ ಟರ್ಮ್ ಗೊತ್ತಿಲ್ಲ, ಥರ್ಡ್ ಗೊತ್ತಿಲ್ಲ, ಫೋರ್ತ್ ಗೊತ್ತಿಲ್ಲ, ಫಿಫ್ತ್ ಗೊತ್ತಿಲ್ಲ, ಸಿಕ್ಸ್ತ್ ಗೊತ್ತಿಲ್ಲ. 3 2 5 ಬೇಕಲ್ಲ, 5 ಕೌಂಟ್ ಮಾಡ್ಕೊಂಬಿಡಿ. 1 2 3 4 5. ನೆಕ್ಸ್ಟ್ 7 ಲಾಸ್ಟ್ದು ಗೊತ್ತು, 26. 26 8 ಮಧ್ಯದಲ್ಲಿ 5. ವೆರಿ ಸಿಂಪಲ್. A7 = 26. A plus 6D is equal to 26. A is 8 plus 6D is equal to 26. D is equal to 26 minus 6 by 8. D is equal to 20 by 8. D is equal to 4 2s are 4 5s are 5 by 2. ಇದನ್ನು ನಾವು 2.5 ಅಂತಲೂ ಬರೀಬಹುದು. ಡಿ ವ್ಯಾಲ್ಯೂ 2.5 ಅಂತ ಬರೀಬೋದು. ಡಿ ವ್ಯಾಲ್ಯೂ 2.5 ಅಂತ ಬರಿಬೋದು. ಓಕೆ, ಅದಾದಮೇಲೆ ಇನ್ನೇನು ಮಾಮೂಲಿ. A2 = A plus D. A plus D means what? A is what? 26. 26 plus 2.5, that is 28.5. A3 A plus 2D. A is, oh sorry makla, A1 A means A1, that is 8 ಅಲ್ವಾ. 8 plus 2.5 ಅಂತಂದರೆ ಎಷ್ಟು? 10.5. 8 plus 2 times 2.5, that is 5 plus 8 13. A4 A plus 3D. 8 plus 3 times 2.5. 3 times 2.5 is 7.5. 7.5 8 ಆ್ಯಡ್ ಮಾಡಿದ್ರೆ 8 2 15. 15.5. A5 A plus 4D. 8 plus 4 times 2.5. 2.5 into 4 is 10. 10 plus 8 18. Yes. A6 A plus 5D. A is 8. 5 times 2.5. 5 times 2.5 means
5 25 5 10 11 12 12.5 ಪ್ಲಸ್ 8 12 8 20.5 ಇಲ್ಲಿ ಇನ್ಸರ್ಟ್ ಅಂತ ಕೊಟ್ಟಾಗ ಈ ರೀತಿ ಇನ್ಸರ್ಟ್ ಮಾಡಬಹುದು. ಓಕೆ, ಡನ್. So find the sum of odd integers from 1 to 201 2001 from 1 to 2001 ನೋಡಿ, ಫ್ರಮ್ 1 to 2001 ಅಂದಾಗ ಫ್ರಮ್ 1 ಅಂದರೆ 1ಇಂದಲೇ ಸ್ಟಾರ್ಟ್ ಮಾಡ್ಕೊಳ್ಳಿ ಅಂತ. ಬಿಟ್ವೀನ್ 1 and 2001 ಅಂದರೆ ಇವೆರಡು ಬಿಟ್ಟು ಮಧ್ಯದ್ದು ಅಂತ. ಇಲ್ಲಿ 1 ತಗೋಬೇಕು, 3 ತಗೋಬೇಕು, 5 ಕಡೆಗೆ 2001 ತಗೋಬೇಕು. ಫಸ್ಟ್ ಟರ್ಮ್ ಈಸ್ A1, ಕಾಮನ್ ಡಿಫರೆನ್ಸ್ ಈಸ್ D, you know 2, ಲಾಸ್ಟ್ ಟರ್ಮ್ AN, you know 2001. ನಂಬರ್ ಆಫ್ ಟರ್ಮ್ಸ್ ಕಂಡುಹಿಡ್ಕೊಳ್ಳಿ. AN = A ಪ್ಲಸ್ ಎನ್ಗೆ 1 ಕಮ್ಮಿಡಿ n - 1D. AN ಅಂದರೆ 2001, A ಅಂದರೆ 1, n - 1 ಇಂಟು D ಅಂದರೆ 2. 2001 - 1 is equal to 2n - 2. ಆಗ 2000 ಪ್ಲಸ್ 2 is equal to 2n. ಆಗ n is equal to 2002/2, that is 1001. number of terms n 1001. ಸಮ್ ಕಂಡುಹಿಡಿಬೇಕು ಅಂತ ಹೇಳಿದ್ದಾರೆ. Sn n/2 ಇಂಟು 2a ಪ್ಲಸ್ n - 1 ಇಂಟು D. ನೋಡಿ, AND ಅಷ್ಟು ಗೊತ್ತಿರೋದ್ರಿಂದ ಇಲ್ಲ, ಇನ್ನೊಂದು ಫಾರ್ಮುಲಾ ಇದೆ. Sn = n/2 ಇಂಟು a ಪ್ಲಸ್ L, ಲಾಸ್ಟ್ ಟರ್ಮು ಗೊತ್ತಿರೋದ್ರಿಂದ. ಸೊ ಅದರಿಂದ ಸುಲಭ ಆಗತ್ತೆ. ಎಸ್ 1001/2 ಇಂಟು ಎ ಅಂದರೆ 1001, ದಟ್ 2002. ಫಸ್ಟ್ ಟರ್ಮ್ ಆ್ಯಂಡ್ ಲಾಸ್ಟ್ ಟರ್ಮ್ ಆ್ಯಡ್ ಮಾಡೋದು. ಆಗ 1 0 0 1 ಅಲ್ಲಿಗೆ 1001. ಇವೆರಡು ಮಲ್ಟಿಪ್ಲೈ ಮಾಡಿದರೆ 1 100 ಬರುತ್ತೆ. 0 100 0 100 10 ಬರುತ್ತೆ. ಎಗೈನ್ 0 10 0 1 ಬರುತ್ತೆ. 1002 ಇಷ್ಟು ಬರುತ್ತೆ ಮಲ್ಟಿಪ್ಲೈ ಮಾಡಿದ್ರೆ. ಆನ್ಸರ್ ಈ ರೀತಿ ಬರುತ್ತೆ. ನಿಧಾನಕ್ಕೆ ಮಲ್ಟಿಪ್ಲೈ ಮಾಡಿ ಏನು ಉತ್ತರ ಬರುತ್ತೋ ಅದನ್ನು ಬರೀರಿ. ನಾನು ಬರೆದಿದ್ದು ಕರೆಕ್ಟಾಗಿದ್ದರೆ ನಾ ಬರೆದಿದ್ದೇ ಬರೀರಿ. ನಾನು ಬರೆದಿರೋದು ಏನಾದ್ರು ತಪ್ಪಾಗಿದ್ದರೆ ಅದನ್ನು ತಿದ್ದುಕೊಂಡು ಬರೀರಿ, ತೊಂದರೆ ಏನಿಲ್ಲ. ಮಲ್ಟಿಪ್ಲಿಕೇಶನ್ ಪ್ರೊಸೀಜರ್. ಓಕೆ, ಎಸ್. ನೆಕ್ಸ್ಟ್, ಈ ಸಿಂಪ್ಲಿಫಿಕೇಷನಲ್ಲಿ ನೀವು ತಿದ್ದುಕೊಂಡು ಬರೀಬಹುದು. ನೀವು ಕರೆಕ್ಟಾಗಿದ್ದರೆ, ನಾನು ಕರೆಕ್ಟಾಗಿದ್ದರೆ ನಾನು ಬರೆದಿರೋದನ್ನೇ ಬರೀಬಹುದು. ಓಕೆ, ಫೈಂಡ್ ದ ಸಮ್ ಆಫ್ ಆಲ್ natural numbers lying between 100 and 1000 which are multiples of 5 divisible by 5. when divided by 5 leaves the remainder. ಏನು ಬೇಕಾದ್ರೂ ಕೊಡಬಹುದು. ಎ ಪಿನಲ್ಲಿ
ಏನು ಬೇಕಾದ್ರೂ ಕೊಡ್ಬೋದು. ಬಿಟ್ವೀನ್ ಅಂದಾಗ ಇದನ್ನು ಬಿಡಬೇಕು ಅದನ್ನು ಬಿಡಬೇಕಾಗತ್ತೆ. ಇದು ಬಿಟ್ಟರೆ ನೆಕ್ಸ್ಟ್ 5ಇಂದ ಡಿವೈಡ್ ಆಗೋದು ಅಂದರೆ ಎಂಡಿಂಗ್ 0 ಎಂಡಿಂಗ್ 5 ಇರೋದು. ಅಲ್ಲಿಗೆ 105 ನೆಕ್ಸ್ಟ್. ಆಮೇಲೆ 110 1000 ತಗೊಳ್ಳಂಗಿಲ್ಲ. 1000 ಇನ್ಲುದು 905 995 ಸಾರಿ 995 5 ಆ್ಯಡ್ ಮಾಡಿದರೆ 1000 ಆಗುತ್ತೆ. ಆದರೆ ಹಿಂದ್ಲು ತಗೋಬೇಕು. ಈಗ ಅಗೈನ್ ಸೇಮ್ ಟೈಪ್. A1 ಅಂದ್ರೆ ಒಂದೇ, A ಅಂದ್ರೆ ಒಂದೇ, 105. ಕಾಮನ್ ಡಿಫ್ರೆನ್ಸ್ ಈಸ್ 5. ಲಾಸ್ಟ್ ಟರ್ಮ್ ಈಸ್ 995. ಈಗ an is equal to a plus n minus 1 into d. 995 is equal to 105 plus n minus 1 into d means 5. 995 minus 105 is equal to 5n minus 5. So 195 105 ಹೋಯಿತು ಅಂತಂದರೆ 890 0 9 8 890 plus 5 is equal to 5n. ನೋಡಿ, ಸೊ 890 ಇದು. ಎಸ್, ಈಗ n is equal to 895 divided by 5. 5 1 5 6 7 8 5 7 35 36 5 9 45 179. 179. 5 1s are 5, 6 7 8, 5 7s are 35, 5 9s are 45, 179 ಅಂತ ಬರುತ್ತೆ. ಸೊ ಇದಾದಮೇಲೆ ಸಮ್ Sn is equal to n by 2 into a plus l ಫಾರ್ಮುಲಾ. Sn ಅಂತಂದರೆ 179 is equal to 179 divided by 2 into a plus l means a is 105 plus l means 995. So yes, 179 is equal to 179 by 2. 5 plus 5 is 10 1 10 1 11. So 0 1 10 1 10 11. 2 5s are 10 1 11. 2 5s are 10 0. So then yes, 179 is equal to dash. ಸೊ ನೀವು ಮಲ್ಟಿಪ್ಲೈ ಮಾಡಿ ಉತ್ತರ ಏನು ಬರುತ್ತೆ ಅದನ್ನು ಕ್ಲೀನಾಗಿ ಬರೀರಿ. ಸೊ ನೆಕ್ಸ್ಟ್ ಲೆಕ್ಕ. ಇನ್ ಅನ್ AP, in an AP, if pth term is 1 over q and qth term is 1 over p, prove that sum of first pqth term is half of pq plus 1. Half of pq plus 1. ಸೊ pth ಟರ್ಮ್ ಈಸ್ 1 over q ಅಂತಾರೆ. pth ಟರ್ಮ್ ಅಂತಂದ್ರೆ ಏನು? a ಪ್ಲಸ್ p 1 ಕಮ್ಮಿ d ಈಸ್ ಈಕ್ವಲ್ ಟು 1 over q. a ಪ್ಲಸ್ q 1 ಕಮ್ಮಿ d ಈಸ್ ಈಕ್ವಲ್ ಟು 1 over p. ಸಬ್ಟ್ರ್ಯಾಕ್ಟ್ ಮಾಡಿದರೆ ಎ ಕ್ಯಾನ್ಸಲ್ ಆಗುತ್ತೆ. ಇಲ್ಲಿ ಪಿ ಮೈನಸ್ ಕ್ಯೂ ಬರುತ್ತೆ ಇಂಟು ಡಿ. ಸೈನ್ ಚೇಂಜ್ ಮಾಡ್ಕೊಂಡು 1 ಕ್ಯಾನ್ಸಲ್ ಆಗುತ್ತೆ. ಪಿ ಮೈನಸ್ ಕ್ಯೂ ಡಿ ಹಾಗೆ ಇರುತ್ತೆ. ಇಲ್ಲಿ 1 by q minus 1 by p ಮೀನ್ಸ್ p minus q by pq. p minus q by pq ಅಂತ ಬರುತ್ತೆ. ಆಗ ಡಿ ಈಸ್ ಈಕ್ವಲ್ ಟು ಪಿ ಮೈನಸ್ ಕ್ಯೂ ಓವರ್ ಪಿ ಕ್ಯೂ ಇಂಟು ಪಿ ಮೈನಸ್ ಕ್ಯೂ. ಈಗ ಪಿ ಮೈನಸ್ ಕ್ಯೂ ಕ್ಯಾನ್ಸಲ್. ಡಿ ಈಸ್ ಈಕ್ವಲ್ ಟು 1 over ಪಿ ಕ್ಯೂ
1 over p q d value. A value a plus p minus 1 into d equal to 1 over q. A plus p minus 1 or d means 1 over p q is equal to 1 over q. ಆಗ a is equal to 1 over q minus ಆ ಕಡೆ ಹೋದರೆ p minus 1 into 1 over p q. ನೋಡಿ ಎಂಟೈರ್ ಥಿಂಗ್ ಆ ಕಡೆ ಶಿಫ್ಟ್ ಮಾಡ್ಕೊಳ್ತೀನಿ. ಈಗ ಒಳಗೆ ಮಲ್ಟಿಪ್ಲೈ ಮಾಡ್ಕೊಳ್ತೀನಿ, ಸಿಂಪ್ಲಿಫೈ ಮಾಡ್ತೀನಿ. 1 over q minus 1 over p q into p is 1 over minus 1 over q. Minus into minus is plus 1 over p q. Cancel 1 over p q. A value 1 over p q. D value 1 over p q. ನಿಮಗೆ ಬೇಕಾಗಿರೋದೇನು? ಸಮ್ ಆಫ್ ವಾಟ್? ಸಮ್ ಆಫ್ ಪಿ ಕ್ಯೂತ್ ಟರ್ಮ್. ಅಂದ್ರೇನು? ಫಾರ್ಮುಲಾ ಏನಾಗುತ್ತೆ? ಸಮ್ ಆಫ್ ಪಿ ಕ್ಯೂತ್ ಟರ್ಮ್ ಅಂದರೆ ಸಮ್ ಆಫ್ ಪಿ ಕ್ಯೂ ಟರ್ಮ್ ಅಂತಂದರೆ ಪಿ ಕ್ಯೂ ಬೈ 2 ಇಂಟು 2a ಪ್ಲಸ್ ಪಿ ಕ್ಯೂಗೆ ಒಂದು ಕಮ್ಮಿ ಡಿ. ಆಗ ಎಸ್ ಪಿ ಕ್ಯೂ ಈಸ್ ಈಕ್ವಲ್ ಟು ಪಿ ಕ್ಯೂ ಬೈ 2 into 2 into a means first term is 1 over pq, yes, plus pq minus 1 into d means 1 over pq. So ಈ ರೀತಿ ಬರುತ್ತೆ. ಆಗ ಎಸ್ ಪಿ ಕ್ಯೂ is equal to pq by 2 into 2 times 1 over pq, 2 times 1 over pq plus pq into 1 over pq is cancel 1 minus 1 over pq. ನೋಡಿ ಈ ರೀತಿ ಬರುತ್ತೆ. ಆಗ ಎಸ್ ಪಿ ಕ್ಯೂ ಈಸ್ ಈಕ್ವಲ್ ಟು ಕೀಪ್ ಹಾಫ್, ಇಲ್ಲಿ ಹಾಫ್ ಇದೆಯಲ್ಲ, ಹಾಫ್ ಅಲ್ಲೇ ಇಟ್ಕೊಂಡ್ಬಿಡ್ತೀನಿ. ಪಿ ಕ್ಯೂನ ಒಳಗೆ ಮಲ್ಟಿಪ್ಲೈ ಮಾಡ್ತೀನಿ. ಆಗ ಪಿ ಕ್ಯೂ ಒಳಗೆ ಮಲ್ಟಿಪ್ಲೈ ಮಾಡಿದ್ರೆ ಇದು 2 ಆಗುತ್ತೆ. ಪಿ ಕ್ಯೂನ ಇಲ್ಲಿ ಮಲ್ಟಿಪ್ಲೈ ಮಾಡಿದ್ರೆ ಪಿ ಕ್ಯೂ ಆಗುತ್ತೆ. ಪಿ ಕ್ಯೂನ ಇದಕ್ಕೆ ಮಲ್ಟಿಪ್ಲೈ ಮಾಡಿದ್ರೆ -1 ಆಗುತ್ತೆ. ಆಗ ಉತ್ತರ ಬಂದಿರುತ್ತೆ ನೋಡಿ, ಎಸ್ ಪಿ ಕ್ಯೂ ಈಸ್ ಈಕ್ವಲ್ ಟು ಹಾಫ್ ಹಾಗೆ ಇರಲಿ, ಪಿ ಕ್ಯೂ ಹಾಗೆ ಇರಲಿ, 2 minus 1 is plus 1. So this is the solution. SPQ is equal to half of PQ plus 1. ಸೊ ಅಲ್ಲಿಗೆ ನಿಮಗೆ ಈ ಲೆಕ್ಕ ಅರ್ಥ ಆಯಿತು ಅಂತ ಅಂದ್ಕೊಳ್ತೀನಿ. ನೆಕ್ಸ್ಟ್ ಲೆಕ್ಕಕ್ಕೆ ಹೋಗೋಣ. ನೆಕ್ಸ್ಟ್ ಲೆಕ್ಕ. ಇಫ್ ದ ಸಮ್ of certain number of terms of AP 25, 22, 19 dash 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 is 116. Find last term. ಸೊ ನಂಬರ್ ಆಫ್ ಟರ್ಮ್ಸ್ ಕಂಡುಹಿಡಿರಿ, ಆಮೇಲೆ ಲಾಸ್ಟ್ ಟರ್ಮ್ ಕಂಡುಹಿಡಿರಿ ಅಂತ ಅರ್ಥ ಅಷ್ಟೇ. ಸೊ ಈಗ ನಂಬರ್ ಆಫ್ ಟರ್ಮ್ಸ್ ಕಂಡುಹಿಡಿಬೇಕು. ಫಸ್ಟ್ ಟರ್ಮ್ ಈಸ್ A25, ಕಾಮನ್ ಡಿಫರೆನ್ಸ್ ಈಸ್ 22 minus 25 ಈಸ್ -3, ಸಮ್ ಈಸ್ 116 ಅಂತ ಹೇಳ್ತಾರೆ. ಅದಕ್ಕೆ SN equal to 116. ಆಗ SN is equal to n by 2 into 2a plus n minus 1 into d formula. 116 is equal to n by 2
into 2 into a means 25 plus n minus 1 into d means minus 3. Then cross multiply, 2 6 are 12, 2 1s are 2 plus 1 is 3, 2 1s are 2 is equal to n times 50 minus 3n plus 3. ಆಗ 232 is equal to n times 50 minus 3 plus 3n plus minus 3n plus 3, ಅದಕ್ಕೆ 53 minus 3n. Again 232 is equal to 53n minus 3n square. ಈ ಕಡೆ ತಗೊಳ್ಳಿ, 3n square minus 53n plus 232 is equal to 0. ಕ್ವಾಡ್ರಾಟಿಕ್ ಇಕ್ವೇಷನ್ ಸಾಲ್ವ್ ಮಾಡೋ ಕೆಲಸ ನೀವು ಮಾಡ್ಬೋದು. ಕ್ವಾಡ್ರಾಟಿಕ್ ಇಕ್ವೇಷನ್ ಸಾಲ್ವ್ ಮಾಡೋ ಕೆಲಸ ನೀವು ಮಾಡಬೇಕಾಗತ್ತೆ. ಅದು 10th ಸ್ಟ್ಯಾಂಡರ್ಡ್ ವಿಚಾರ. ವಿದ್ಯಾಶಂಕರ್ ಅದನ್ನು ನಾವು ಈ ಸಂದರ್ಭದಲ್ಲಿ ಹೇಳಲಿಕ್ಕಾಗೋದಿಲ್ಲ. ಫಸ್ಟ್ ಟರ್ಮ್ ಲಾಸ್ಟ್ ಟರ್ಮ್ ಅಂಡರ್ಲೈನ್ ಮಾಡ್ಕೋಬೇಕು. ಪ್ಲಸ್ 3 2s are 6, 3 3s are 9, 3 2s are 6, n ಸ್ಕ್ವೇರ್. ಎರಡು ಫ್ಯಾಕ್ಟರ್ಸ್ ಕಂಡುಹಿಡಿಬೇಕು. ಮಲ್ಟಿಪ್ಲೈ ಮಾಡಿದ್ರೆ 696, ಆ್ಯಡ್ ಮಾಡಿದರೆ 53. ಆಗ ನಿಮಗೆ ಫ್ಯಾಕ್ಟರ್ಸ್ ಕಂಡುಹಿಡಿಗೆ ಬರಬೇಕಾಗತ್ತೆ. ಆಗ 3 ಟೇಬಲ್ ಹಾಕ್ಕೊಳ್ತೀರಾ ಅಥವಾ 2 ಟೇಬಲ್ ಹಾಕ್ಕೊಳ್ತೀರಾ. 2 3s are 6, 2 4s are 8, 2 8s are 16. Again 2 table, 2 1s are, 2 7s are, 2 4s are. Again 2 table, 2 8s are 16, 2 7s are 14. Again 3 table, 3 2s are 6, 3 9s are 27. ಈ ರೀತಿ 24 29, 29 24, 29 24. 29 24 ಆ್ಯಡ್ ಮಾಡಿದರೆ 53 ಬರುತ್ತೆ. ಮಧ್ಯದಲ್ಲಿ ಎರಡಕ್ಕೂ ಮೈನಸ್ ಹಾಕಬೇಕಾಗತ್ತೆ. ಆಗ ಉತ್ತರ ಏನು ಬರುತ್ತೆ? 3n ಸ್ಕ್ವೇರ್ ಮೈನಸ್ 29n ಮೈನಸ್ 24n ಪ್ಲಸ್ 232 ಈಕ್ವಲ್ ಟು 0. ಅಂಡರ್ಲೈನ್ ಮಾಡಿ. n ಮಾತ್ರ ಆಚೆಗೆ ತೆಗಿಬೋದು. 3n ಮೈನಸ್ 29 ಮೈನಸ್ 4 ಆಚೆಗೆ ತೆಗಿರಿ, 4n 8 ಆಚೆಗೆ ತೆಗಿರಿ, 3n ಮೈನಸ್ 29 ಈಕ್ವಲ್ ಟು 0 ಬರುತ್ತೆ. ಆಗ 3n ಮೈನಸ್ 29 ಇಂಟು n ಮೈನಸ್ 8 ಈಕ್ವಲ್ ಟು 0. n ಈಕ್ವಲ್ ಟು 29/3 ಆರ್ n ಈಕ್ವಲ್ ಟು 8 ಅಂತ ಬರುತ್ತೆ. n ಈಕ್ವಲ್ ಟು 8 ಬಂದಾಗ an ಈಕ್ವಲ್ ಟು a ಪ್ಲಸ್ nಗೆ ಒಂದು ಕಮ್ಮಿಡಿ a8 ಈಸ್ ಈಕ್ವಲ್ ಟು a ಮೀನ್ಸ್ 25 ಪ್ಲಸ್ n minus 1 means 8 minus 1 is 7. D common difference is minus 3. So therefore A8 is 25 minus 21. That is A8 is 24. 25 minus 21 is 4.